ನಮ್ಮ ಜೊತೆ ಇರುವಂತಹ ಇನ್ನೋರ್ವರು ಶ್ರೀಯುತ ವಾಸುದೇವ ರಂಗ ಭಟ್, ಖ್ಯಾತ ಯಕ್ಷಗಾನ ಕಲಾವಿದರು. 1000 ಗಾನ ಕೋಗಿಲೆಗೆ ರಂಗಭಟ್ರಿಂದ 1000 ನುಡಿ ಗೌರವ. ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣಾಭ್ಯಾಂ ನಮಃ. ಶ್ರೀ ಗುರುಭ್ಯೋ ನಮಃ. ಎಷ್ಟು ಹೇಳಿದರೂ ಆ ಮಹಾನುಭಾವನ ಬಗ್ಗೆ ಅದು ಕಡಿಮೆ ಅಂತ ಮತ್ತೆ ಮತ್ತೆ ಎಲ್ಲರ ಬಾಯಿಂದಲೂ ನಾವು ಕೇಳ್ತಾ ಇರುವಾಗ ಅನುಭವಕ್ಕೆ ತಂದುಕೊಳ್ತಾ ಇರುವ ಕಾಲ. ಮಹನೀಯರಾದವರ ಗುಣಗಾನವನ್ನು ಮಾಡಿ ಅನುಸ್ಮರಣೆ ಮಾಡುವುದಕ್ಕೆ ಸಂಯೋಜಿತವಾದ ಸಭೆ. ಅಮ್ಮಣ್ಣಾಯರು ಅಂತಂದರೆ ಅವರವರ ಮನಸ್ಸಲ್ಲಿ ಒಂದು ಚಿತ್ರ ಪ್ರತ್ಯೇಕವಾಗಿ ಒಡಮೂಡಿರುವುದು ಸಹಜ. ಅದು ಅಮ್ಮಣ್ಣಾಯರ ವಿಭಿನ್ನತೆ ವೈಶಿಷ್ಟ್ಯಗಳಿಂದಲೂ ಹೌದು, ಅವರನ್ನು ನಾವು ಅರಸಿ ಒಳಗು ಮಾಡಿಕೊಂಡ ಕ್ರಮದಿಂದಲೂ ಹೌದು. ಆದ್ದರಿಂದಲೇ ಎಷ್ಟು ಮಂದಿ ಹೇಳಿದರೂ ಅಮ್ಮಣ್ಣಾಯರ ಭಿನ್ನ ಭಿನ್ನ ಚಿತ್ರ ನಮಗೆ ಸಿಗ್ತದೆ. ಏನೋ ಪ್ರತ್ಯೇಕವಾದ ಒಂದು ಆಯಾಮ ನಾವು ಅನುಸ್ಮರಣೀಯ ಅಂತ ಅಂಗೀಕರಿಸುವುದು ನಮಗೆ ಲಭ್ಯ ಆಗ್ತದೆ. ವ್ಯಕ್ತಿನಿಷ್ಠವಾದ ಈ ಎಲ್ಲ ಚಿತ್ರಗಳನ್ನು ಒಟ್ಟು ಮಾಡಿ ಅಮ್ಮಣ್ಣಾಯರ ಚಿತ್ರವನ್ನು ನಾವೀಗ ಕಲ್ಪಿಸಿಕೊಳ್ಬೇಕಾದ ಕಾಲದಲ್ಲಿದ್ದೇವೆ. ನನ್ನ ಪಾಲಿಗೆ ಅಮ್ಮಣ್ಣಾಯರು ಅಂತಂದರೆ ದೀರ್ಘದೇಹಿ, ಒಂದು ಮೃದು ಮನಸ್ಸಿನ, ಒಂದು ಅತ್ಯಂತ ಸಭ್ಯನಾದ, ಸುಶ್ರಾವ್ಯವಾದ ಕಂಠಸಿರಿಯ ಒಡೆಯನಾದಂತಹ ಒಬ್ಬರು ಸಜ್ಜನ ಭಾಗವತ. ನನ್ನ ಮನಸ್ಸಿನಲ್ಲಿ ಅಮ್ಮಣ್ಣಾಯರು ಅಂತಂದರೆ ಸಂಸ್ಕಾರ ವಿಶೇಷದಿಂದ ಶಾಸ್ತ್ರೀಯ ಸಂಗೀತದತ್ತ ಅಲ್ಪ ಸ್ವಲ್ಪ ಆಸಕ್ತಿಯನ್ನು ವಹಿಸಿಕೊಂಡಿರುವಂತಹ ಹೊಂದಿರುವ ನಮಗೆ ಒಂದು ಟ್ರೆಷರಿ, ರಾಗಗಳ ಟ್ರೆಷರಿ. ಅಮ್ಮಣ್ಣಾಯರು ಅಂತಂದರೆ ಮೋಹನ ಕಲ್ಯಾಣಿ, ಅಮ್ಮಣ್ಣಾಯರು ಅಂದರೆ ಆಂದೋಳಿಕ, ಅಮ್ಮಣ್ಣಾಯರು ಅಂದರೆ ಅಮೃತವರ್ಷಿಣಿ, ಅಮ್ಮಣ್ಣಾಯರು ಅಂದರೆ ಚಂದ್ರಜ್ಯೋತಿ, ಕರ್ಣರಂಜಿನಿ. ಅದೇ ರಾಗಗಳ ಹೆಸರು ಹೇಳುವಾಗ ಆ ರಾಗಗಳು ಒಬ್ಬೊಬ್ಬರ ಒಳಗೆ ಇಳಿದ ನೆಲೆಯಿಂದ ಅವರು ನೆನಪಿಸಿಕೊಳ್ತಾ ಇದ್ದಾರೆ. ಹೌದು, ಇದು ವಿಮರ್ಶೆಯ ವೇದಿಕೆ ಅಲ್ಲ, ಗೊತ್ತುಂಟು ನನಗೆ. ಶಾಸ್ತ್ರೀಯ ಸಂಗೀತ, ಯಕ್ಷಗಾನ, ಅದರ ಪ್ರವೇಶ ಎಷ್ಟು, ಉಪಯೋಗ ಹೇಗಿರಬೇಕು, ಅದರಿಂದ ನಾವು ಅನುಭವಿಸಿದ ಆನಂದ ಏನು ಎಂಬ ಅನುಭೂತಿಯನ್ನು ಹಂಚಿಕೊಳ್ಳುವುದಕ್ಕಿದ್ದ ವೇದಿಕೆ. ಪದ್ಯಾಣ ಭಾಗವತರು ಅಂದರೆ ಪಕ್ಕನೆ ವಾಸಂತಿ ನೆನಪಾಗ್ತದೆ. ವಾಸಂತಿ ಅಮ್ಮಣ್ಣಾಯರು ಆಡಿದ್ದಾರೆ, ಹೊಳ್ಳ ಭಾಗವತರು ಆಡಿದ್ದಾರೆ, ಎಲ್ಲರೂ ಆಡಿದ್ದಾರೆ. ಆ ಪ್ರೆಸೆಂಟೇಷನ್ ಸ್ಟೈಲಿಂದ ಅದು ನಮ್ಮೊಳಗೆ ಒತ್ತಿರಬಹುದಾದ ಛಾಪಿನಿಂದಾಗಿ ವಾಸಂತಿ ಅಂದರೆ ಗಣಪಣ್ಣ ನೆನಪಾಗ್ತಾರೆ. ರೀತಿಗೌಳ ಅನೇಕರು ಹಾಡಿದ್ದಾರೆ, ಆದರೆ ತುಂಬ ಪ್ರಚುರವಾಗಿಸಿದ್ದು ಹೊಳ್ಳ ಭಾಗವತರು. ಈಗ ಶಾಸ್ತ್ರೀಯವಾಗಿ ಈಗ ಹೊಳ್ಳ ಭಾಗವತರು ಒಪ್ಪಬಹುದಾದ ಮಾತು ಹೇಳ್ತೇನೆ, ಅಮ್ಮಣ್ಣಾಯರೇ ಅದನ್ನು ಚಂದ ಹಾಡಿರಬಹುದು. ಆದರೆ ಅದನ್ನು ತುಂಬ ಪ್ರಚುರವಾಗಿಸಿದ್ದು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತು, ನನ್ನ ಮನಸ್ಸಿನಲ್ಲಿ, ಅದು ವ್ಯಕ್ತಿನಿಷ್ಠ ಆಗಿ ಬೇರೆ ಬೇರೆ ಇರಬಹುದು, ನನ್ನ ಮನಸ್ಸಲ್ಲಿ ಅಚ್ಚೊತ್ತಿದ್ದು ಹೊಳ್ಳ ಭಾಗವತರ ರೀತಿಗಳ. ಹಾಗೆ ನಾನು ತುಂಬ ಅಪೂರ್ವವಾಗಿ ಬಳಸಲ್ಪಡುವ ಚಂದ್ರಜ್ಯೋತಿಗೆ ಆ ರಾಗ ಕೇಳಿದಾಗ ನನಗೆ ಅಮ್ಮಣ್ಣಾಯರ ನೆನಪಾಗ್ತಾರೆ. ಅಮ್ಮಣ್ಣಾಯರನ್ನು ಕಂಡ್ರೆ ನನಗೆ ಆ ರಾಗ ನೆನಪಿಗೆ ಬರ್ತದೆ ತಾನಾಗಿ. ಮತ್ತೆ ಅಮ್ಮಣ್ಣಾಯರು ಅಂದರೆ ಕರುಣರಸ. ನಾನೇ ಬೇರೆ ವೇದಿಕೆಯಲ್ಲಿ ಸಾಂದರ್ಭಿಕವಾಗಿ ಭಾಷಣ ಮಾಡುವಾಗ ಹೇಳಿದ್ದುಂಟು, ಅಮ್ಮಣ್ಣಾಯರನ್ನು ನೀವು ಬ್ರ್ಯಾಂಡ್ ಮಾಡಿದ್ದೀರಿ, ಕರುಣರಸಕ್ಕೆ ಅಮ್ಮಣ್ಣಾಯರು ಅಂತಲ್ಲ. ವೀರರಸ ಚೆನ್ನಾಗಿ ಆಡಿಸ್ತಾರೆ, ಹಾಸ್ಯರಸ ಪ್ರಧಾನವಾದ ಪ್ರಸಂಗವನ್ನು ತುಂಬ ಚೆನ್ನಾಗಿ ಆಡಿಸ್ತಾರೆ, ಕೊಟ್ಟು ನೋಡಿ ಅಂತೆಲ್ಲ ಭಾಷಣ ಮಾಡಿದ್ದುಂಟು. ಆದರೆ ಹಿರಿಯರೆಲ್ಲಿದ್ದ ವೇದಿಕೆಯಲ್ಲಿ ನಾವು ಒಳಗಿಂದ ಕೇಳ್ತಾ ಇದ್ದೆ. ಶ್ರೀಯುತ ML ಸಾಮಗ್ರ ಮಾತಾಡುವಾಗ ಸಾಂದರ್ಭಿಕವಾಗಿ ಒಂದು ಸೂಕ್ತಿಯನ್ನು ಬಳಸಿದರು. ಆ ಬಳಿಕ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಭವಭೂತಿಯ ಮಾತದು, ಏಕೋ ರಸ ಕರುಣೇವ ಅಂತ. ನಾಟ್ಯಶಾಸ್ತ್ರಕಾರನ ಅಭಿಮತದಲ್ಲಿ ರಸಗಳು 8, 9 ಅಂದ್ರು ಅವರು. ಅದು ಹೇಳಿದ್ದು ಅದೇ ಕಾರಣದಿಂದ, 8 ರಸ.
ಶಾಂತರಸ ಮತ್ತೆ ಸೇರಿದ್ದು ಕಾವ್ಯ ವಿವೇಚನೆಯಲ್ಲಿ. ಶಾಂತವನ್ನು ಸೇರಿಸಿದರೆ 9 ಅಂತಲೇ ಇಟ್ಟುಕೊಳ್ಳುವ. ಕರುಣರಸ ಒಂದೇ ಅಂದ. ಯಾಕೆ ಹೇಳಿದ ಅಂತ ಈ ಅಮ್ಮಣ್ಣಾಯರನ್ನು ನಿಮಿತ್ತವಾಗಿಸಿಕೊಂಡು ಅಮ್ಮಣ್ಣಾಯರ ಕರುಣರಸ ಪ್ರಧಾನವಾದ ಪ್ರಸ್ತುತಿಯನ್ನು ಪದ್ಯವನ್ನು ಇಟ್ಟುಕೊಂಡು ಅದನ್ನು ಆಸ್ವಾದಿಸ್ತಾ ಭವಭೂತಿ ಹಾಗೊಂದು ಯಾಕೆ ಹೇಳಿದ. ಕರುಣರಸ ಸಂಧಿಯಾಗಿ ಮಾಧುರ್ಯ ಗುಣವನ್ನು ಅತ್ಯಂತ ಹೆಚ್ಚು ಪೋಷಿಸುವುದಕ್ಕಾಗುತ್ತದೆ ಅಂತ ಅವ ಹುಡುಕಿ ಹೇಳಿದ್ದರಿಂದ ಕರುಣರಸದಿಂದ ಮಾಧುರ್ಯ ಗುಣವನ್ನು ಪ್ರಕಟಿಸುವುದಕ್ಕಾಗುವಂತೆ ಯಾವುದರಿಂದಲೂ ಹೇಳುವುದಕ್ಕಾಗುವುದಿಲ್ಲ ಎಂಬ ತನ್ನ ಅನುಭವವನ್ನು ಇಟ್ಟುಕೊಂಡು ಅವ ಹೇಳಿದ ಏಕೋ ರಸ ಕರುಣೇವ ಅಂತ. ಹಾಗಾದರೆ ಉಳಿದ ರಸಗಳು ಬರ್ತದೆ, ನನ್ನಲ್ಲೂ ಬರ್ತದೆ ಅಂದ ಅವನು, ಅಮ್ಮಣ್ಣಯರಲ್ಲೂ ಬರ್ತದೆ. ಎಲ್ಲ ರಸಗಳು ಹಾದು ಹೋಗ್ತಾವೆ. ಹೇಗೆ ಅಂದರೆ ನೀರೊಳಗಿದ್ದ ಸುಳಿಯ ಹಾಗೆ, ನೀರಲ್ಲಿ ಎದ್ದ ಗುಳ್ಳೆಯ ಹಾಗೆ, ನೀರಲ್ಲಿ ಹೊರಟ ತೆರೆಯ ಹಾಗೆ, ಅದೆಲ್ಲ. ಆದರೆ ಕೊನೆಗೂ ಉಳಿಯುವುದು ನೀರು ಮಾತ್ರ. ಹೇಗೋ ಹಾಗೆ ಏಕೋ ರಸ ಕರುಣೇವ ಅಂತ. ಅದೆಲ್ಲ ವಿಕಾರಗಳಾಗಿ ಅಂದರೆ ಭಿನ್ನ ಭಿನ್ನ ಆಯಾಮದಲ್ಲಿ ಸಾಂದರ್ಭಿಕವಾಗಿ ಪ್ರಕಟವಾಗುವುದು ಬಿಟ್ಟರೆ ಸರಿ. ಆ ಒಂದೇ ರಸ ಅಂತ ಇಟ್ಟುಕೊಂಡು ಏನನ್ನು ಸಾಧಿಸುವುದಕ್ಕೆ ಅಂದರೆ ಆದಿಕವಿಯಾದ ವಾಲ್ಮೀಕಿಯ ದೃಷ್ಟಾಂತವನ್ನು ಇಟ್ಟುಕೊಂಡೇ ಉತ್ತರರಾಮಚರಿತೆಯನ್ನಿಟ್ಟು ರಚಿಸಿದ ಭವಭೂತಿ ಹೇಳ್ತಾನೆ, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ಗೆ, ಆತ್ಮನಿರೀಕ್ಷಣೆಗೆ ಆ ರಸ ತುಂಬ ಪೂರಕವಾಗಿ ಒದಗುತ್ತದಾದ್ದರಿಂದ ಏಕೋ ರಸ ಕರುಣೇವ ಅಂತ. ನನಗೆ ಅಮ್ಮಣ್ಣಾಯರನ್ನು ಈ ಹಿನ್ನೆಲೆಯಿಂದ ನೋಡುವಾಗ, ಅವರ ನಿಮಗ್ನತೆಯನ್ನು ಗಮನಿಸುವಾಗ, ಕರುಣರಸದ ಮೂಲಕವಾಗಿ ಅವರೊಂದು ಆತ್ಮಾನ್ವೇಷಣೆಯನ್ನು ರಂಗದಲ್ಲಿ ಮಾಡ್ತಾ ಇದ್ದ ಯೋಗಿ ಹಾಗೆ ಕಾಣ್ತದೆ. ಅವರೀಗ ನಮ್ಮನ್ನು ಅಗಲಿದ್ದಾರೆ ಎಂಬುದರಿಂದ ನಾವು ಅವರ ಗುಣಸ್ಮರಣೆಯನ್ನು ಮಾಡಬೇಕು. ಹಾಗೆ ಅಂತ ಸಾಂದರ್ಭಿಕವಾಗಿ ಮಾತ್ರ ಈ ಮಾತಿಗೆ ಪ್ರಸ್ತುತಿ ಅಂತ ನಾನು ತಿಳಿಯುವುದಿಲ್ಲ. ಅವರ ಸಮಗ್ರ ಬದುಕಿನ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕರುಣರಸ ಇಟ್ಟುಕೊಂಡು ಒಂದು ಆತ್ಮನಿರೀಕ್ಷಣೆಯಲ್ಲಿ ಅವರು ತೊಡಗಿಕೊಂಡಿದ್ದವರು ಅಂತ ಅವರ ಅಭಿವ್ಯಕ್ತಿಯಿಂದ, ಅವರ ಗಾನ ವಿಧಾನದಿಂದ ನಾವು ಗ್ರಹಿಸುವುದಕ್ಕಾಗ್ತದೆ. ಸಿಡುಕು ಅಮ್ಮಣ್ಣಾಯರನ್ನು ನಾವು ನೋಡಿದ್ದೇವೆ. ಈಗ ಅದಕ್ಕೊಂದು ಅರ್ಥಪೂರ್ಣತೆಯನ್ನು ನಾವು ಕಲ್ಪಿಸಬೇಕಾದ್ರೆ ಅವರು ಯಾಕೆ ಸಿಡುಕುತ್ತಾ ಇದ್ರು, ಎಲ್ಲಿ ಸಿಡುಕುತ್ತಾ ಇದ್ರು ಅಂತ ನಾವು ಗುರುತಿಸಬೇಕು. ರಸಾಭಾಸ ಆಗ್ತಾ ಇರುವಾಗ ಸಿಡುಕು ಅಮ್ಮಣ್ಣಾಯರನ್ನು ನಾವು ನೋಡಿದ್ದೇವೆ. ನನ್ನನ್ನು ಒಳಗೊಂಡಂತೆ ತಾಳಮದ್ದಲೆ ಅರ್ಥಧಾರಿಗಳು, ಈಗ ನಾವು ಅದಕ್ಕೆ ಭಿನ್ನ ಭಿನ್ನ ಆಯಾಮದ ಸಮರ್ಥನೆ ಕೊಡೋಣ. ಒಂದು ಪದ್ಯಕ್ಕೆ ಅರ್ಧ ಗಂಟೆ ಯಾಕೆ ಮಾತಾಡಿದೆವು ಅಂತ. ಅವರಿಗೆ ಎಲ್ಲಿಯೋ ರಸತಂತು ಭೇದ ಆಯಿತು ಅಂತ ಅನ್ನಿಸಿದಾಗ, ಇಲ್ಲ ಅಸಹನೆಯಿಂದ ಅವರು ಅಲ್ಲಿಯೇ ಮಗುಲು ಬದಲಾಯಿಸ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ. ಆ ರಸನಿಷ್ಠವಾದ ಅವರ ವ್ಯವಹಾರಕ್ಕೆ ಭಂಗ ತಂದ ವೇಳೆಯಲ್ಲಿ ಅವರ ಮನಸ್ಸು ಸಿಡುಕುತ್ತಾ ಇತ್ತು. ಹಾಗೆ ಅಂತ ಅವರಿಗೆ ದೀರ್ಘಕಾಲ ಅರ್ಥ ಹೇಳಿದರೆ ಆಗೋದಿಲ್ಲ. ನನ್ನ ಅನುಭವದಿಂದ ಅದಲ್ಲ ಅಂತಲೂ ಕಂಡಿದ್ದೇನೆ. ಸಾಗರದ ಬಳಿಯ ತಾಳಮದ್ದಲೆ ನಾವೇ ಭಾವಿಸಿದ್ದು ಕರ್ಣಭೇದನ ಕರ್ಣಾವಸಾನ ಅಂತೇನೋ ಇತ್ತು. ಅಮ್ಮಣ್ಣಾಯರ ಭಾಗವತರು ಅವರೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿ ಕರೆಸಿಕೊಂಡದ್ದು. 3:30-4 ಗಂಟೆಯಲ್ಲಿ ಮುಗಿಸುವ ಅಂತ. 5:30 ಗಂಟೆ ಹೋಯಿತು ತಾಳಮದ್ದಲೆ. ನನಗೆ ಅಳುಕು. ನಾನು ಇಲ್ಲಿ ನೋಡಿದ್ದೇನೆ, ಊರಲ್ಲಿ ಅಷ್ಟು ದೀರ್ಘಾವಧಿಗೆ ವಿಳಂಬ ಆದರೆ ಆ ಬಳಿಕ ಅಸಹನೆಯಿಂದ ಅವರ ಉತ್ತರಾರ್ಧದಲ್ಲಿ ಸ್ವಲ್ಪ ಅವರ ದೈಹಿಕವಾದ ಆರೋಗ್ಯವೂ ಕಾರಣವಾಗಿ ಅಸಹನೆ ಬರ್ತಿತ್ತು ಅಂತ ನಾನು ಗ್ರಹಿಸಿದ್ದೇನೆ. ಅದು ಸಹಜ ಕೂಡ. ಹಾಗೆ ಎಲ್ಲಿಯಾದರೂ ಸಿಡುಕಿ ಬಿಡ್ತಾರೋ ಅಂತ ಮುಗ್ದ ಮೇಲೆ ಅವರನ್ನು ಕರ್ಕೊಂಡು ಹೋದ ನಾನು ಹತ್ತಿರ ಹೋದರೆ, ಇಲ್ಲ ರಂಗಭಟ್ರೆ, ಅವರಿಷ್ಟು ಪ್ರೀತಿಯಿಂದ ದೂರದ ಅರಸಿನ ಮಕ್ಕಿಯಿಂದ ನನ್ನನ್ನು ಇಲ್ಲಿಯ ತನಕ ಕರೆಸಿಕೊಂಡಿದ್ದಾರೆ. ದೇವರನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಂಡಿದ್ದಾರೆ. ಹಾಗೆ ನೋಡಿಕೊಂಡದ್ದಕ್ಕೆ ನಾನೇನು ಮಾಡಲಿಕ್ಕೆ ಸಾಧ್ಯ, ಇಷ್ಟು ಪದ್ಯ ಹೇಳುವುದು ಬಿಟ್ಟು ಅಂದರು. ಸಿಡುಕುವುದೇ ಸಹಜ ಗುಣವಾಗಿದ್ದರೆ ಸಾಗರದಲ್ಲೆಲ್ಲ ಅಂಡಮಾನಿಗೆ ಹೋದರೂ ಸಿಡುಕಬೇಕಿತ್ತವರು. ಅದಲ್ಲ ಅವರ ಗುಣ. ಆ ತಾಳಮದ್ದಲೆ ಹೇಗೆ ಹೋಗಿದೆ, ಅದು ಅವರಿಗೆ ಮನಸ್ಸಿನ ಭಾವಕ್ಕೆ ಎಷ್ಟು ತೃಪ್ತಿ ಕೊಟ್ಟಿದೆ. ಅದರ ಮೂಲಕವಾಗಿ ಆ ಕಾರ್ಯಕ್ರಮವನ್ನು ಅಳೆದು ತೂಗಿ ನೋಡ್ತಾ ಇದ್ದಂತಹ ಮಹನೀಯ ಹೀಗೆ ಸ್ಮರಿಸಿಕೊಳ್ತಾ, ಮಾನಿಷಾದ ಆ ಪ್ರಸಂಗ ಅವರ ಹೆಸರ ಜೊತೆಯಲ್ಲೇ ಉಂಟು. ಅವರೊಳಗೆ ಮಾನಿಷಾದ ಉಂಟು, ಮಾನಿಷಾದದೊಳಗೆ ಅವರಿದ್ದಾರೆ.
ಆ ಶ್ಲೋಕ ಮತ್ತೆ ಕಾಡುವುದಕ್ಕೆ ತೊಡಗಿದೆ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಆದಿಕವಿಯ ಬಾಯಿಂದ ರಾಮಗುಣಕಥನ ನಾರದರ ಮೂಲಕ ಕೇಳಿದ ಮೇಲೆ, ತಮಸಾ ತೀರದಲ್ಲಿ ಮುಳುಗಿ ಎದ್ದ ಮೇಲೆ ಕ್ರೌಂಚ ಮಿಥುನವನ್ನು ಭೇದಿಸಿದ ನಿಷಾದನಿಗೆ ಶಾಪರೂಪದಲ್ಲಿ ಬಂದ ವಾಕ್ಯ. ಈಗೆಲ್ಲರ ಮನಸ್ಸಲ್ಲೂ ಮಾನಿಷಾದ 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 ಉಂಟು. ಶೋಕ ಸರೋವರದಲ್ಲಿ ಮುಳುಗಿ ಎದ್ದವರ ಶಾಪವಾಕ್ಯವಾಗಿ ನನಗೆ ಕೇಳಿಸ್ತದೆ. ಅದು ಶಾಪಕ್ಕೆ ಭಾಜನನಾದವನು ಬೇಟೆಯಾಡಿದ ಕಾಲ. ಕ್ರೌಂಚ ಮಿಥುನವನ್ನು ಭೇದಿಸಿ ಅಮ್ಮಣ್ಣಯ್ಯರನ್ನು ಸೆಳ್ಕೊಂಡ. ಹಾಗಾದರೆ ಮಿಥುನವಾಗಿದ್ದದ್ದು ಮತ್ತೊಂದು ಕ್ರೌಂಚ ಯಾವುದು ಅಂತ ಕೇಳಿದರೆ ಕರುಣರಸ. ಕರುಣರಸದ ಜೊತೆಗೆ ಸಂಯೋಗದಲ್ಲಿದ್ದಂತಹ ಅಮ್ಮಣ್ಣಯ್ಯರನ್ನು ಕಾಲನೆಂಬ ಬೇಟೆಗಾರ ಕಸಿದುಕೊಂಡಿದ್ದಾನೆ. ಅವನಿಗೆ ಶಾಶ್ವತವಾದಂತಹ ಘನತೆಯ ಗತಿ ಬಾರದಿರಲಿ ಎಂಬ ಶಾಪ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಿಂದ ಬಂದಿದೆ. ಕಾಲನಿಗೆ ಆ ಶಾಪ ತಟ್ಟದಿರಲಿ ಅಂತ ಹಂಬಲಿಸುವ. ಯಾಕೆ ಅಂದರೆ ಶಾಪ ತಟ್ಟಬೇಕಾದ್ರೆ ಕರುಣರಸದ ಜೊತೆಗೆ ಸಂಯೋಗಗೊಂಡವಲ್ಲವರು ಅಮ್ಮಣ್ಣಯ್ಯರೊಬ್ಬರೇ ಅಂತ ಆಗಬೇಕು. ಆ ಜೊತೆಯನ್ನು ಬೇರ್ಪಡಿಸಿದರೆ ಅದಕ್ಕೆ ಯಾರಿದ್ದಾರೆ ಇನ್ನು ಅಂತ ನಮ್ಮಲ್ಲಿ ಶೋಕ ಹುಟ್ಟುವುದು. ಶ್ಲೋಕ ಹೇಳಿದ ಮರುಕ್ಷಣದಲ್ಲೇ ವಾಲ್ಮೀಕಿಗಳು ಹೇಳಿದ್ರಂತೆ, ನನ್ನ ಬಾಯಿಂದ ಹೊರಬಂದದ್ದು ಶೋಕವಾಕ್ಯವಾದರೂ ಇದು ಶೋಕವಾಗಿ ಉಳಿಯದಿರಲಿ, ಇದು ಶ್ಲೋಕವಾಗಲಿ ಅಂತ ಆಡಿದ್ರಂತೆ. ಪುಣ್ಯ ಶ್ಲೋಕರನ್ನು ಸ್ಮರಿಸಿ ನಮ್ಮ ಮನದಲ್ಲಿ ಹೊಮ್ಮಿದ ಭಾವವು ಶ್ಲೋಕವಾಗಲಿ. ರಸಾಭಾಸ ರಂಗದಲ್ಲಿ ಆಗುವಾಗಲ್ಲ ರಂಗದ ವಿವೇಕವಾಗಿ ಅಮ್ಮಣ್ಣಯ್ಯರು ನಮಗೆ ನೆನಪಾದರೆ, ರಸಾಸ್ವಾದ ಮಾಡುವಾಗಲೆಲ್ಲ ರಂಗದ ವಿವೇಕವಾಗಿ ನಮಗೆ ಅಮ್ಮಣ್ಣಯ್ಯರು ನೆನಪಾದರೆ, ತನ್ಮಯತೆಯಿಂದ ರಸಾನುಭೂತಿಯನ್ನು ರಸಾನಂದವನ್ನು ಹೊಂದುವಾಗ ನಮಗೆಲ್ಲೋ ಒಂದು ಕ್ಷಣ ಅಮ್ಮಣ್ಣಯ್ಯರ ನೆನಪು ಬಂದರೆ ಅಮ್ಮಣ್ಣಯ್ಯರಿಗೂ ನಮಗೂ ಸಾರ್ಥಕತೆ. ನಮಸ್ಕಾರ. ಸಾವಿರದ ಗೌರವದ ಕೊನೆ ಹೆಜ್ಜೆ. ನಮ್ಮ ಜೊತೆ ಉಪಸ್ಥಿತಿರುವ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಅಮ್ಮಣ್ಣಯ್ಯರನ್ನು ಬಹಳ 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 ಹತ್ತಿರದಿಂದ ಕಂಡವರು. ಪೂಜ್ಯ ಶ್ರೀಪಾದಂಗಳವರಿಂದ ಅಮ್ಮಣ್ಣಯ್ಯರಿಗೆ ನುಡಿ ಗೌರವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.